ಬಗೆಯ ತೊಡಕುಗಳ ಬಗೆಹರಿಸಿ ಜನರ ಒಳಿತನು ಬಯಸಿ ಸತತ ದುಡಿದರೂ ಕಷ್ಟಗಳ ಸಹಿಸಿ. ಶಿಕ್ಷಕಿಯಾದಂಥ ಫ್ಲೋರಾ ತರುಣಿಯು ವೈರಾಗ್ಯ ಜೀವನ ಬಯಸಿದಳು. ವೈರಾಗ್ಯ ಜೀವನ ಬಯಸಲು ತಂಗಿಯು ಅಕ್ಕನ ದಾರಿಯೇ ತನಗೆಂದಳು. ಮತಾಯಸ್ ದಂಪತಿಗೆ ಇಬ್ಬರು ಮಕ್ಕಳು, ಫ್ಲೋರಾ ಎಂಬವಳು ಹಿರಿಯಳು, ಸೋದರಿ ಆಲಿಸ್ ಎಂಬವಳು ಕಿರಿಯಳು. ಶುಭವಾಗಲಿ, ಶುಭವಾಗಲಿ, ನಿಮಗೆ ಶುಭವಾಗಲಿ. ನೀವು ತೋರಿದ ದಾರಿಯಲ್ಲಿ ನಡೆಯುವ ಮಕ್ಕಳು ನಾವು. ಕೈ ಹಿಡಿದು ನಡೆಸಬೇಕೆಂಬ ತಂದೆಯೇ. ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಮಿಸ್ಟರ್ ಮತಾಯಸ್, ಫ್ಲೋರಾನಿಗೆ ಮದುವೆ ಪ್ರಾಯ. ವರನ ನೋಡಿರುವಿರಾ? ಇಲ್ಲ ಗುರುವರ್ಯ. ಮದುವೆ ವಯಸ್ಸಿಗೆ ಹೆಣ್ಣು ಮಕ್ಕಳ ಮದುವೆ ಮಾಡುವುದೊಳಿತಲ್ಲವೇ? ಹೌದು ಹೌದು ಗುರುದೇವ. ಆದರೆ ಏನು? ನನ್ನ ಮಗಳಿಗೆ ವೈರಾಗ್ಯದಲ್ಲಿ ಆಸಕ್ತಿ ಇರುವುದು. ಮದುವೆ ಮಾತನ್ನು ನಿರಾಕರಿಸುತ್ತಿಗಳು. ಹೆಣ್ಣು ಮಕ್ಕಳಿಗೆ ಮದುವೆ ಬದುಕಲ್ಲವೇ? ಗುರುದೇವ, ನೀವಾದರೂ ವಿವೇಕ ಹೇಳಿ. ಹೌದೇನು ಕಂದ? ನಿಜ ಗುರುದೇವ. ಕನ್ಯಾ ದೀಕ್ಷೆಯನ್ನು ಪಡೆಯಬೇಕೆಂದು ನಿರ್ಧರಿಸಿಹೇನು. ಅವಸರದಿ ನಿರ್ಣಯವ ಕೈಗೊಳ್ಳದಿರು ಮಗಳೇ. ಅಡಿ ಇಡುವ ಮೊದಲು ಯೋಚಿಸಬೇಕು. ಮತಾಯಿಸ್ ದಂಪತಿಗಳೇ, ಅರಿತ ಮಕ್ಕಳು ತಮ್ಮ ದಾರಿಯಲ್ಲಿ ತಾವು ನಡೆದರೆ ಕೇಳಿಲ್ಲ. ತ್ಯಾಗವಾಗಲಿ ಭೋಗವಾಗಲಿ ಅವರಿಷ್ಟದಂತಿರಲಿ. ಒತ್ತಾಯದಿಂದ ತರುವ ಒತ್ತಡದ ಮಾರ್ಗ ಕ್ಷೇಮವಲ್ಲ. ಅರಿವಿನಿಂದ ಇಡುವ ಹೆಜ್ಜೆ ಬೆಳಕಿನಡೆಗೊಯ್ಯುವುದು. ನೀವು ಧನ್ಯರು, ನಿಮ್ಮ ಮಕ್ಕಳು ಧನ್ಯರು. ದೈವ ಪ್ರೇರಣೆ ಇಲ್ಲದೆಯೇ ಕಾರ್ಯ ಘಟಿಸದು. ಕಂದ, ತ್ಯಾಗ ಜೀವನವೇ ನಿನ್ನ ಗುರಿಯಾದರೆ ನಾ ನಿನಗೆ ಮಾರ್ಗದರ್ಶನ ಮಾಡ್ಪೆ. ಅಂಧಕಾರದ ಮಹಾರಾಜ ನಾನು, ನನ್ನ ಆಳ್ವಿಕೆ ಭೂಮಿ ಬಾನು. ಸುತ್ತಮುತ್ತಲೂ ಹರಡುವೆ ಜಾಲ, ಮೆರೆಯುತ್ತಲಿರುವೆ ಅನಾದಿ ಕಾಲ, ಮೆರೆಯುತ್ತಲಿರುವೆ ಅನಾದಿ ಕಾಲ. ಮೂಢನಂಬಿಕೆ ನನ್ನದೇ ಆಸ್ತಿ, ವಿದ್ಯೆಯ ಮೆಟ್ಟಿ ಮಾಡುವೆ ಶಾಸ್ತಿ. ಬೆಳಕಿನ ಕೊರಳಿಗೆ ಕತ್ತಲೆ ಕುಣಿಕೆ, ಎಲ್ಲೆಲ್ಲೂ ಕುಣಿವೆ ಮಜವು ಮನಕೆ, ಎಲ್ಲೆಲ್ಲೂ ಕುಣಿವೆ ಮಜವು ಮನಕೆ. ಥೈತ 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 ನಾನೇ ದರಿದ್ರ ದೈತ್ಯ, ನಾನೇ ಹಸಿವಿನ ಗೋಳು, ಉರಿಯುವ ಜ್ವಾಲೆ ಕೇಳು, ಉರಿಯುವ ಜ್ವಾಲೆ ಕೇಳು. ಬೆನ್ನಿಗೆ ಅಂಟಿದ ಹೊಟ್ಟೆ, ಮೈಯಿಗೆ ಹರಿದ ಬಟ್ಟೆ, ಮಳೆಗೆ ಸೋರುವ ಸೂರು, ಇಲ್ಲ ಅನ್ನಕ್ಕೆ ಸಾರು. ಥೈತ 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 ನಾನೇ ದರಿದ್ರ ದೈತ್ಯ,
ಬೆಳೆಯು ಹುಲುಸಾಗಿಹುದು ಕೊಯ್ಯುವವರನು ಕಾಣೆ. ಅಂದು ನೀ ನುಡಿದ ನುಡಿ ಇಂದಿಗೂ ನಿಜಬಹುದು ಪ್ರಭುವೇ. ವಿದ್ಯೆ ಇಲ್ಲದೆ ಬದುಕು ಬರಿದು ಬರಿದಾಗಿಹುದು. ಸಾಗುತ್ತಿದೆ ಕತ್ತಲೆಗೆ ಬಾಳ ಬಂಡಿ, ಬಡತನದ ಬೇಗೆಯಲ್ಲಿ ಬೆಂದು ಕರಕಲಾಗಿಹರು. ರೋಗ ಪೀಡಕರಾಗಿ ನೋವ ಸಹಿಸುತ್ತಲಿಹರು. ಈ ಜನರೇಳಿಗೆಯನೆಂದು ಕಾಣುವರು. ಬೆಳೆಯ ಕೊಯ್ಯಲು ಯಾರು ಇಲ್ಲಿ ಗೈ ತರುವರೋ? ಯಾರು ಯಾರೆಂದೇಕೆ ಬರಿದೆ ಕಾಯುವುದಿಲ್ಲಿ? ನಾ ನಡೆವೆ ಈ ಜನರ ಕಡೆಗೆ. ಬಳಲದಿರಿ ಸೋದರಿಯರೇ, ನರಳದಿರಿ ಸೋದರರೇ. ಭಯವ ತೊರೆಯಿರಿ, ನೋವ ಸಹಿಸಿರಿ. ನೆಲವ ಹಿಡಿಯದಿರಿ, ಎದ್ದು ನಿಲ್ಲಿರಿ ನೀವು. ನಿಮಗಿಹುದು ಬದುಕು, ನಿಮ್ಮದೀ ಜಗವು. ಜೀವನದರಿವೆ ನಮಗೆ ತ್ರಾಣವ ನೀಡಿ ನಡೆವ ಮಾರ್ಗವ ತೋರಿ. ಓ ಗುರುವೇ ಗುರುವೇ, ನಮ್ಮ ಜೀವನದರಿವೆ ನಮಗೆ ತ್ರಾಣವ ನೀಡಿ ನಡೆವ ಮಾರ್ಗವ ತೋರಿ. ನೆಲದ ಕೆಸರೋಳು ಹುಗಿದು ಹೋಗಿದೆ ಬದುಕು, ನೆಲದ ಕೆಸರೋಳು ಹುಗಿದು ಹುಡಿಯೊಳಗೆ ಹುಡಿಯಾಗಿ ಹೋಗಿವೆವು ಜೀವಕು, ಹುಡಿಯೊಳಗೆ ಹುಡಿಯಾಗಿ ಹೋಗಿವೆವು ಜೀವಕು. ಓ ಗುರುವೇ ಗುರುವೇ, ನಮ್ಮ ಜೀವನದರಿವೆ ನಮಗೆ ತ್ರಾಣವ ನೀಡಿ ನಡೆವ ಮಾರ್ಗವ ತೋರಿ. ಕಷ್ಟ ಕೊಟಲೆಯೊಳಗೆ ಸೋತು ಹೋಗಿ ಹೆವಲ್ಲ, ತಿಳಿವು ನಮಗಿಲ್ಲ, ತಿಳಿವ ಹೇಳುವವರಿಲ್ಲ. ಕಷ್ಟ ಕೊಟಲೆಯೊಳಗೆ ಸೋತು ಹೋಗಿ ಹೆವಲ್ಲ, ತಿಳಿವು ನಮಗಿಲ್ಲ, ತಿಳಿವ ಹೇಳುವವರಿಲ್ಲ. ದುಡಿ ದುಡಿದು ಸೋತಿಹೆವು ಆದರೂ ಕೂಳಿಲ್ಲ, ದುಡಿ ದುಡಿದು ಸೋತಿಹೆವು
ಹೆದರದಿರಿ ಹೆದರದಿರಿ, ನಿಮಗಿಹುದು ಬಲವು, ನಿಮಗಿರಲಿ ಸದ್ಭಾವ ಸದ್ಗುಣದ ಒಲವು. ಹೌದು, ಇದು ಬೆಂದ ಊರೇ ಆಗಿತ್ತು. ಎಲ್ಲ ಸಮಸ್ಯೆಗಳ ಮೂಲ ಅಜ್ಞಾನ, ಜನರಲ್ಲಿ ಮೂಡಿಸಬೇಕು ಸುಜ್ಞಾನ. ಸ್ವಾವಲಂಬಿಗಳಾಗುವುದಕ್ಕಿರುವ ಮಾರ್ಗ ಅದು ಶಿಕ್ಷಣ. ಸಂತ ಮಾರ್ಗರೇಟ್ ಮೇರಿ ಹಿರಿಯ ಪ್ರಾಥಮಿಕ ಶಾಲೆ, ಸಂತ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ, ಸಂತ ಜೋಸೆಫರ ಪ್ರಾಥಮಿಕ ಶಾಲೆ, ಇವು ರೇಮಂಡರು ನೆಟ್ಟ ಜ್ಞಾನವಲ್ಲಿ ವಿದ್ಯಾಮಂದಿರ. ಆಧ್ಯಾತ್ಮ ಕೆಲವರಿಗೆ ಮಾತ್ರವಲ್ಲ, ಅದು ಎಲ್ಲರಿಗೆ. ನಿಜ ನಿಜ. ಜನರ ಆಧ್ಯಾತ್ಮ ಬದುಕು ವಿಕಾಸಗೊಳ್ಳಲು ದೇವಾಲಯ ಬೇಕು. ಹೌದು, ಬೆಂದೂರಿನ ಸಂತ ಸೆಬಾಸ್ಟಿಯನ್ನರ ಪ್ರಾರ್ಥನಾಲಯ ನಿರ್ಮಾಣಗೊಳ್ಳಬೇಕು. ಇದು ರೇಮಂಡರ ಸದಾಶಯ. ಸತತ 10 ವರ್ಷಗಳ ಅವಿರತ ಪರಿಶ್ರಮದಿಂದ ಚಿತ್ತಾಕರ್ಷಕ ದೇವಾಲಯವನ್ನು ಜನತೆಗರ್ಪಿಸಿದರು. ಅದು ದೇವಾಲಯದ ಉದ್ಘಾಟನೆ, ಪವಿತ್ರ ಘಂಟಾನಾದ. ವಂದಿಸುವೆವು, ನಾವು ಗುರುಚರಣಕ್ಕೆ ವಂದಿಸುವೆವು. ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಕುಳಿತುಕೊಳ್ಳಿರಿ. ಈಗ ಹೇಳಿರಿ, ನೀವು ಬಂದ ಕಾರ್ಯವದೇನು? 4 ಗೋಡೆಯ ಮೀರಿ ಹೊರಬರಲು ನಮಗಿಲ್ಲವೇ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಅವಕಾಶವೆಂದೇ ತಿಳಿಯಿರಿ. ಆದರೆ ಹೊರಬಂದು ನೀವೇನ ಮಾಡುವಿರಿ? ಪುರುಷರಂತೆಯೇ ನಮಗೆ ಬೇಕಿಹುದು ವಿದ್ಯೆ. ಪುರುಷರಂತೆಯೇ ನಾವು ದುಡಿಮೆಯನ್ನು ಮಾಡಿ ಸ್ವಾವಲಂಬಿಗಳಾಗುವ ಬಯಕೆಯೇ ಮಗೆ. ಧ್ಯಾನ ಮಾರ್ಗದಲ್ಲಿ ನಡೆದು ಆಧ್ಯಾತ್ಮದಲ್ಲಿ ಬಾಳುವ ಹಂಬಲವು ಎಮಗಿಹುದು. ವಿವಿಧ ಕ್ಷೇತ್ರದಲ್ಲಿ ದುಡಿದು ಜನರ ಸೇವೆಯನ್ನು ಮಾಡುವೆವು. ಅಹುದಹುದು, ನೀವು ಸೇವೆಯೇ ಮಾಡಬಹುದು, ಅಧ್ಯಾತ್ಮ ಜೀವನದಿ ಬಾಳಬಹುದು. ಪುರುಷರಂತೆಯೇ ದುಡಿದು ಸ್ವಾವಲಂಬಿಗಳಾಗುವುದಿದು ಸರಿಯು. ವಿದ್ಯೆಯನ್ನು ಪಡೆಯುವುದು ಮಹಿಳೆಯ ಹಕ್ಕು ಅಹುದು. ಬೇಕು ಜನದೊಳಿತಿಗೆ ನಿಮ್ಮ ದುಡಿಮೆ. ಆದರೆ ಮಹಿಳೆಯರ ಏಳಿಗೆಯನ್ನಾರು ಬಯಸುವರು? ಸ್ವಾವಲಂಬಿಗಳಾಗಲೆ ಮಗೆಲ್ಲಿಹುದು ಅವಕಾಶ? ನಮ್ಮನ್ನು ನಾವು ರೂಪಿಸಿಕೊಳ್ಳಲು ನಮಗೆಲ್ಲಿಹುದು ಸೂಕ್ತ ಸಂಘಟನೆ? ಭೋಗ ಜೀವನವ ತೊರೆದು ತ್ಯಾಗ ಜೀವನಕ್ಕೆ ಬರಲು ಮಹಿಳೆಗೆಲ್ಲಿಹುದು ಆಶ್ರಮವು? ಮಹಿಳೆಯರನ್ನು ಬಾಧಿಸುವ ತೊಡಕಿದಾಗಿಹುದು ಇದನ್ನರುಹಲು ನಾವು ಬಂದಿಹೆವು. ನಿಮ್ಮ ಅರಿಕೆಯನ್ನು ಮನಗಂಡೆ ನಾನು. ಮಹಿಳೆಯುದ್ಧಾರ ಮಹಿಳೆಯಿಂದಲೇ ಎಂಬುದು ನಿಜವು. ವ್ಯಕ್ತಿ ವಿಕಾಸಕ್ಕೆ ಅವಕಾಶ ಅಗತ್ಯವಹುದು. ಮಹಿಳೆಯರ ಏಳಿಗೆಗೆ ಮಹಿಳೆ ದುಡಿಯಲು ಬೇಕು. ಜನರ ಸೇವೆಗೆ ಅವಳು ಮುಡಿಪಾಗಬೇಕು. ಇದಕ್ಕೆ ಮಾರ್ಗವನ್ನು ನಾ ಹುಡುಕಬೇಕು. ಪ್ರಯತ್ನದ ದಾರಿಯಲ್ಲಿ ಬಿಡದೆ ನಡೆಯಿರಿ ನೀವು. ದೈವ ಸಂಕಲ್ಪವೇನಿಹೋದೋ ಅದು ನೆರವೇರಲಿ. ಓ ತಾಯೇ, ಜಗನ್ಮಾತೆ, ಮಮ ಸ್ವಾಮಿ ಜನನಿ, ನನ್ನ ಹೃದಯದಳು ನೆಲೆಗೊಂಡಿರುವ ಕರುಣಾಮಯಿ, ನಂಬಿದವರನ್ನು ಬೆಂಬಿಡದ ಅಭಯದಾಯಕಿಯೇ, ಅನಾಥ ಬಂಧು, ಕಾರಣ್ಯ ಸಿಂಧು ಮಹಾತಾಯಿ, ನಿನ್ನ ಕಂದರ ಏಳಿಗೆಗೆ ದುಡಿಯುವ ಶಕ್ತಿಯ ನೀಡು. ದಾರಿಯನ್ನು ತೋರಿ ಕೈ ಹಿಡಿದು ನಡೆಸು ಮಾತೆ, ಕೈ ಹಿಡಿದು ನಡೆಸು.
ಅರಿವಿಂದ ಸ್ತ್ರೀಯರು ಒಂದುಗೂಡಲು ಎಲ್ಲ ಅಜ್ಞಾನ ಬಡತನ ತೊಲಗುವುದು. ಅರಿವಿಂದ ಸ್ತ್ರೀಯರು ಒಂದುಗೂಡಲು ಎಲ್ಲ ಅಜ್ಞಾನ ಬಡತನ ತೊಲಗುವುದು. ಸಂಘಟನೆಯಿಂದಲೇ ಶಕ್ತಿಯು ಬರುವುದು. ಸಂಘಟನೆಯಿಂದಲೇ ಶಕ್ತಿಯು ಬರುವುದು. ಬಾಳಿಗೆ ಚೈತನ್ಯ ತುಂಬುವುದು. ಬಾಳಿಗೆ ಚೈತನ್ಯ ತುಂಬುವುದು. ಮಹಿಳೆಯ ಉದ್ಧಾರ ಮಹಿಳೆಯಿಂದಲೇ ಎಂದು ರೈಮಂಡ ಗುರುಗಳು ತಿಳಿದರು. ರೈಮಂಡ ಗುರುಗಳು ಈ ಸತ್ಯ ಕಂಡರು. ಸಂಸ್ಥೆಯ